ಶಿವಮೊಗ್ಗ ಮತ್ತು ಸುತ್ತಮುತ್ತಲ ಜಿಲ್ಲೆಯ ಜನತೆಗೆ ಹೂಡಿಕೆಯ ಬಗ್ಗೆ ತಿಳುವಳಿಕೆ ನೀಡುವ ಹಿನ್ನೆಲೆಯಲ್ಲಿ ಜೂನ್ 7ರಂದು ಬೆಳಗ್ಗೆ 10:30ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಮನೆ ಮನೆಗೂ ಮ್ಯೂಚುವಲ್ ಫಂಡ್ಸ್ ಎಂಬ ವಿಶೇಷ ರೀತಿಯ ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಆತ್ಮೀಯ ಸಂಸ್ಥೆಯ ವಕ್ತಾರರಾದ ಎನ್.ಎಂ. ರಘುರಾಮ್ ಹೇಳಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಳಿತಾಯ ಎಂಬುದು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಆದರೆ ಷೇರು ಮಾರುಕಟ್ಟೆ ಬಗ್ಗೆಯಾಗಲಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಆಗಲಿ ಸಾಮಾನ್ಯ ಜನರಿಗೆ ಅರಿವಿನ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಹೂಡಿಕೆದಾರರಿಗಾಗಿ ಇದೇ ಪ್ರಪ್ರಥಮ ಬಾರಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕೋಟಕ್ ಮ್ಯೂಚುವಲ್ ಫಂಡ್ಸ್ ಸಿಇಒ ಹರ್ಷ ಉಪಾಧ್ಯಾಯರವರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಹೂಡಿಕೆ ಎಂದರೇನು, ಅದನ್ನು ಉಳಿತಾಯ ಮಾಡುವುದು ಹೇಗೆ, ಮ್ಯೂಚುವಲ್ ಫಂಡ್ಸ್ನ ವಿಧಾನಗಳು ಯಾವುವು, ಸಾಮಾನ್ಯ ಹೂಡಿಕೆದಾರರು ಹೇಗೆ ಹೂಡಿಕೆ ಮಾಡಿಕೊಳ್ಳಬೇಕು, ಯಾವ ಯಾವ ಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬೆಲ್ಲ ವಿವರಗಳನ್ನು ಸಾರ್ವಜನಿಕರಿಗೆ ನೀಡಲಿದ್ದಾರೆ ಎಂದರು. ತಮ್ಮ ತಮ್ಮ ಆರ್ಥಿಕ ಭವಿಷ್ಯಗಳನ್ನು ರೂಪಿಸಲು ಇದು ಅತ್ಯಂತ ಸಹಾಯಕವಾಗುತ್ತದೆ. ನಮ್ಮ ಉಳಿತಾಯದ ಹಣ ಭವಿಷ್ಯದಲ್ಲಿ ಹೇಗೆ ಅನುಕೂಲವಾಗುತ್ತದೆ ಎಂಬುದು ಮುಖ್ಯವಾಗುತ್ತದೆ. ಅವರವರ ಇಚ್ಛೆಗೆ ತಕ್ಕಂತೆ ಉಳಿತಾಯ ಮಾಡುವುದು ಮತ್ತು ಅದನ್ನು ಹೂಡಿಕೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ. ಇದರಿಂದ ಪ್ರತಿ ಹೂಡಿಕೆದಾರರಿಗೆ ಆಸೆ ಮತ್ತು ನಿರೀಕ್ಷೆಗಳು ಸಫಲವಾಗುತ್ತವೆ. ಶಿವಮೊಗ್ಗದಲ್ಲಿ ಸುಮಾರು 60,000 ಮನೆಗಳಿವೆ. ಪ್ರತಿ ಮನೆಗೂ ಈ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಸಹ ಸಂಸ್ಥಾಪಕ ಸಾತ್ವಿಕ್ ಮಾತನಾಡಿ, ಹೂಡಿಕೆ ಎಂದರೆ ಕೇವಲ ಜೂಜಾಟವಲ್ಲ, ಹಣವಂತರಿಗೆ ಮಾತ್ರ ಅಲ್ಲ, ಇದು ಅದೃಷ್ಟದ ಮೇಲೆಯೂ ಇಲ್ಲ. ಇದಕ್ಕೆ ವೈಜ್ಞಾನಿಕ ತಳಹದಿ ಕೂಡ ಇದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದು ಬಹಳ ಸಹಾಯಕವಾಗುತ್ತದೆ. ಪ್ರತಿಯೊಬ್ಬರಿಗೂ ಹೂಡಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯು ಹೂಡಿಕೆದಾರರ ಮತ್ತು ಹೂಡಿಕೆ ಸಂಸ್ಥೆಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತದೆ, ಮಾರ್ಗದರ್ಶನ ನೀಡುತ್ತದೆ. ಹೂಡಿಕೆದಾರರು ಇದಕ್ಕಾಗಿ ಸಂಸ್ಥೆಗೆ ಯಾವ ಶುಲ್ಕವನ್ನು ನೀಡಬೇಕಾಗಿಲ್ಲ ಎಂದರು. ಆತ್ಮೀಯ ಸಂಸ್ಥೆಯ ಸಂಸ್ಥಾಪಕ ನಾಗೇಂದ್ರ ಎನ್.ಎಂ. ಮಾತನಾಡಿ, ಕೋಟಕ್ ಮ್ಯೂಚುವಲ್ ಫಂಡ್ಸ್ನ ಸಿಇಒ ಹರ್ಷ ಉಪಾಧ್ಯಾಯ ಅವರು ಸುಮಾರು 6 ಲಕ್ಷ ಕೋಟಿಗೂ ಅಧಿಕ ಮೊತ್ತದ ಹೂಡಿಕೆದಾರರ ಹಣವನ್ನು ಬೆಳೆಸುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಷೇರುಪೇಟೆಯಲ್ಲಿ 3 ದಶಕಗಳ ಅನುಭವ ಹೊಂದಿದ್ದಾರೆ. ಇವರು ನಮ್ಮ ಜಿಲ್ಲೆಯ ತೀರ್ಥಹಳ್ಳಿಯ ಕಮ್ಮರಡಿ ಗ್ರಾಮದವರು. ಈಗಾಗಲೇ ದೇಶದ ಹಲವೆಡೆ ಈ ರೀತಿಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಹೀಗಾಗಿ ಶಿವಮೊಗ್ಗದ ಜನತೆ ಇಂತಹ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಳಬಾರದು ಮತ್ತು ತಜ್ಞರಿಂದಲೇ ನೇರ ಮಾಹಿತಿ ಸಿಗುವುದರಿಂದ ತಮ್ಮ ಉಳಿತಾಯದ ಭವಿಷ್ಯದ ದಾರಿಯನ್ನು ಹೂಡಿಕೆದಾರರು ಕಂಡುಕೊಳ್ಳಬಹುದು ಎಂದರು. ಒಂದು ಸಣ್ಣ ಬ್ರೇಕ್ ನಂತರ ಆತ್ಮೀಯ ಸಂಸ್ಥೆಯವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಕೇವಲ ಲಕ್ಷಾಧೀಶ್ವರರಿಗೆ, ಸ್ಥಿತಿವಂತರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಮನುಷ್ಯನಿಗೂ ಅವಕಾಶ ಇದೆ ಅನ್ನೋದನ್ನ ತಿಳಿಸಿಕೊಡೋದಿಕ್ಕೆ ನಾವು ಜೂನ್ 7ನೇ ತಾರೀಕು ಭಾನುವಾರ ಕುವೆಂಪು ರಂಗಮಂದಿರದಲ್ಲಿ ಒಂದು ಮಾಹಿತಿ ಕಾರ್ಯಾಗಾರವನ್ನ ಏರ್ಪಡಿಸಿದ್ದೀವಿ. ಶಿವಮೊಗ್ಗದ ಜನತೆಗೆ ಹೂಡಿಕೆಗಳಲ್ಲಿ ಇರ್ತಕ್ಕಂಥ ಅವಕಾಶದ ಕುರಿತು ಕೋಟಕ್ ಮ್ಯೂಚುವಲ್ ಫಂಡಿನ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್, CIO ಅಂತ ಕರೀತಾರೆ, ಹರ್ಷ ಉಪಾಧ್ಯಾಯ ಅಂತ ಹೇಳಿ, ಅವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ದೀವಿ. ವಿಶೇಷವಾಗಿ ನಮಗೆ ಅವರನ್ನ ಕರೆಸೋದಕ್ಕೆ ಇರ್ತಕ್ಕಂಥ ಒಂದು ಸೌಭಾಗ್ಯ ಏನಪ್ಪಾ ಅಂದ್ರೆ, ಹರ್ಷ ಉಪಾಧ್ಯಾಯ ಅವರು ಶಿವಮೊಗ್ಗ ಜಿಲ್ಲೆಯ ಕಮ್ಮರಡಿ ಗ್ರಾಮದ ಒಬ್ಬ ವ್ಯಕ್ತಿ. ನಮ್ಮ ಜಿಲ್ಲೆಯವರನ್ನ ಕರೆಸಿ ಶಿವಮೊಗ್ಗದ ಜನರಿಗೆ ಒಂದು ಹೂಡಿಕೆಗಳಲ್ಲಿ ಇರ್ತಕ್ಕಂಥ ಅವಕಾಶಗಳು ಏನೇನು ಅನ್ನೋದನ್ನ ತಿಳಿಸ್ಕೊಡುವಂತ ಒಂದು ಸೌಭಾಗ್ಯ ನಮಗೆ ಬಂದಿದೆ. ಹರ್ಷ ಉಪಾಧ್ಯಾಯ ಅವರ ಬಗ್ಗೆನೆ ನಾವು ಹೇಳ್ಬಹುದಾದಂತ ವಿಷಯ ಏನಪ್ಪಾ ಅಂದ್ರೆ, ಕೋಟಕ್ ಮ್ಯೂಚುವಲ್ ಫಂಡಿನ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಆಗಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿಗಳ ನಿರ್ವಹಣೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಹೇಗೆ ಶಿವಮೊಗ್ಗದ 1200 ಜನರಿಂದ 300 ಕೋಟಿ ರೂಪಾಯಿಯಷ್ಟು ನಿರ್ವಹಣೆ ಮಾಡ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ದೇಶದ ಬೇರೆ ಬೇರೆ ಭಾಗದ ಎಲ್ಲ ಸಾರ್ವಜನಿಕರ ಸುಮಾರು 6 ಲಕ್ಷ ಕೋಟಿ ರೂಪಾಯಿಗಳ ಹಣವನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗಿರ್ತಕ್ಕಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ಒಂದು ಹೂಡಿಕೆಗಳ ಬಗ್ಗೆ ಇರ್ತಕ್ಕಂಥ ತಿಳುವಳಿಕೆ, ಇದನ್ನ ಶಿವಮೊಗ್ಗದ ಜನರಿಗೆ ಹೇಳಿಸುವಂತ
ಅದರಿಂದ ನಾವು ತಿಳ್ಕೊಳ್ಳುವಂತ ಬಹಳಷ್ಟು ಅವಕಾಶಗಳಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬರೇ ಹೂಡಿಕೆದಾರರು ಅಂತಲ್ಲ, ಸಾರ್ವಜನಿಕರು, ಯುವಕರು, ರೈತರು, ನಿವೃತ್ತ ನೌಕರರು ಕೂಡ ಇದನ್ನು ತಿಳ್ಕೊಂಡು ಅವರ ಜೀವನಗಳಲ್ಲಿ ಅಳವಡಿಸ್ಕೊಂಡ್ರೆ ಅವರು ಮುಂದಿನ ದಿನಗಳಲ್ಲಿ ಅವರ ಹಣವನ್ನ ವೃದ್ಧಿ ಮಾಡ್ಕೋಬಹುದು. ಅದಕ್ಕಿರ್ತಕ್ಕಂಥ ಅವಕಾಶಗಳೇನು ಅನ್ನೋದನ್ನ ತಿಳ್ಕೋಬಹುದು ಅನ್ನೋದು ನಮ್ಮ ಆಸೆ. ಹಾಗಾಗಿ ತಮ್ಮೆಲ್ಲರ ಮುಖಾಂತರ ಶಿವಮೊಗ್ಗದ ಜನತೆಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು 7ನೇ ತಾರೀಕಿನ ಕುವೆಂಪು ರಂಗಮಂದಿರದಲ್ಲಿ ಪ್ರಾರಂಭ ಆಗತಕ್ಕಂಥ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಎಲ್ಲ ಜನಗಳು ಕೂಡ ಬರಬೇಕು. ವಿಶೇಷವಾಗಿ ನನ್ನ ಪತ್ರಕರ್ತರ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊತಿದ್ದೀನಿ. ನಮ್ಮ ಸಂಸ್ಥೆಯ ಮುಖಾಂತರ ನಾವು ಯಾರಿಗೆ ಸಲಹೆ ಕೊಟ್ಟಿದ್ದೀವಿ ಅದರಲ್ಲಿ ಕೆಲವರು ಅವರ ಜೀವನದಲ್ಲಿ ಆಗಿರೋದನ್ನ ಹೇಳಿದ್ದನ್ನ ತಮ್ಮ ಹತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಮ್ಯೂಚುವಲ್ ಫಂಡಿನ ಹೂಡಿಕೆ ಏನಿದೆ, ಮನುಷ್ಯನಲ್ಲಿ ಇರ್ತಕ್ಕಂಥ ಉಳಿತಾಯದ ಹಣವನ್ನ ಅವನ ಗುರಿಗೆ, ಅವನ ಅವಶ್ಯಕತೆಗೆ, ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಅಥವಾ ಫ್ಯಾಕ್ಟರಿನಲ್ಲಿ ಪ್ರತಿ ವರ್ಷ ಕೊಡ್ತಕ್ಕಂಥ ಒಂದು ಬೋನಸ್ಸಿಗಿರ್ಬೋದು, ಅವರವರ ಇಚ್ಛೆಗೆ ಅನುಗುಣವಾಗಿ ನಾವು ಹೂಡಿಕೆ ಮಾಡ್ತಿದೀವಿ. ಆ ಎಲ್ಲ ಅವರ ಇಚ್ಛೆಗಳು ಕೂಡ ಸಫಲ ಆಗಿದೆ ಅನ್ನೋದನ್ನ ಕೂಡ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಹತ್ರನೇ ಇನ್ವೆಸ್ಟ್ ಮಾಡಿ ಅನ್ನೋದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಅಥವಾ ಈ ಪತ್ರಿಕಾಗೋಷ್ಠಿನಲ್ಲಿ ಮನವಿ ಕೂಡ ಮಾಡ್ತಾ ಇಲ್ಲ. ನಮ್ಮ ಆಸೆ ಇರೋದೇನು ಅಂದ್ರೆ ಶಿವಮೊಗ್ಗದ ಎಲ್ಲ ಮನೆಗಳಿಗೂ ಕೂಡ ಮ್ಯೂಚುವಲ್ ಫಂಡ್ ಇಲ್ಲ ಹೋಗಬೇಕು, ತಲುಪಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ನಮ್ಮ ಸ್ಲೋಗನ್ ಏನಿದೆ ಅಂದ್ರೆ ಮನೆಗೆ ಮ್ಯೂಚುವಲ್ ಫಂಡ್ ಅಂತೇಳಿ. ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸುಮಾರೊಂದು 65-70 ಸಾವಿರ ಮನೆಗಳೇನಿದೆ, ಪ್ರತಿ ಮನೆಗಳಲ್ಲಿ ಒಬ್ಬರಲ್ಲ ಒಬ್ರು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದರೆ ಅವರ ಆಸೆ, ಅವರ ನಿರೀಕ್ಷೆ ಎರಡೂ ಕೂಡ ಈಡೇರುತ್ತೆ. ಅದಕ್ಕೆ ಅವಕಾಶ ಇದೆ. ಈ ಅವಕಾಶಗಳನ್ನ ಉಪಯೋಗಿಸಿಕೊಳ್ಳೋದ್ರ ಮೂಲಕ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ದೇಶದ ಅಭಿವೃದ್ಧಿಯೊಂದಿಗೆ ನಮ್ಮ ವೈಯಕ್ತಿಕ ಆಸ್ತಿಯ ಅಭಿವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಕೂಡ ಅವಕಾಶ ಇದೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಎಲ್ಲ ಬಂಧುಗಳು ಎಲ್ಲರೂ ಕೂಡ ಅದ್ರೊಳಗೆ ಹೂಡಿಕೆ ಮಾಡಬೇಕು ಅಂತಾನೆ ಅಲ್ಲ, ತಿಳುವಳಿಕೆಗೋಸ್ಕರನಾದ್ರೂ ದಯವಿಟ್ಟು ಬನ್ನಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ